ಹಾಯ್ ಎಲ್ರಿಗೂ ನಮಸ್ತೆ. ಈ ವಿಡಿಯೋ ಮಾಡಿ ನಾನಂತೂ 2 ಮಂತ್ಸ್ ಮೇಲೆ ಆಯಿತು ಅನಿಸುತ್ತೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಸನಾಂಬಾಗೆ ಹೋಗೋಣ ಅಂತೇಳಿ ನೈಟು ಎಲ್ಲ ಹೊರಟಿದ್ದೀವಿ. ಅಲ್ಲೇ ಕಿಚನ್ ಹಳ್ಳಿ ಮನೇಲಿ ಊಟ ಮಾಡಿಕೊಂಡು ಅಲ್ಲಿಂದ ಇವಾಗ ಹಾಸನಾಂಬಾಗೆ ಎಂಟ್ರಿ ಆಗ್ತಾ ಇದ್ದೀವಿ. ನಾವು ಹೋದಾಗ ಜನ ಸ್ವಲ್ಪ ಕಮ್ಮಿ ಇದ್ದರು. ನಾವು 300 ರೂಪಾಯಿ ಟಿಕೆಟ್ ಏನೋ ತೊಗೊಂಡಿದ್ದು, ಹಾಗಾಗಿ ಜನ ಸ್ವಲ್ಪ ಕಮ್ಮಿ ಇದ್ದರು. ನಾವು ಹೋಗ್ತಾ ಹೋಗ್ತಾ ಲೈನಲ್ಲಿ ಮುಂದೆ ಮೂವ್ ಆದಮೇಲೆ ಗೊತ್ತಾಯಿತು ಸಿಕ್ಕಾಪಟ್ಟೆ ಜನ ಆಗಿದ್ದಾರೆ ಈ ಲೈನಲ್ಲೂ ಅಂತ. ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿದ್ದು, ಹಾಗಾಗಿ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಅದಲ್ದಲೇ ತುಂಬ ಅಂದರೆ ತುಂಬ ಜನ ಆಗೋದ್ರು. ಮಳೆ ಕೂಡ ಬರ್ತಾಯಿತ್ತು, ಹಾಗಾಗಿ ಹಿಂಸೆ ಅಂತ ಅನಿಸ್ತು. ನನಗೇನು ಅನಿಸ್ತು ಅಂದರೆ ಪರ್ಸ್ನಲಿ 1 ಸೆಕೆಂಡ್ ಕೂಡ ನಿಂತ್ಕೊಳ್ಳೋಕೆ ಬಿಡ್ತಿಲ್ಲ ದೇವ್ರ ಮುಂದೆ. ಹಾಗಾಗಿ ಬೇಗ ಬೇಗ ಪಾಸ್ ಮಾಡ್ತಾ ಇದ್ದಾರೆ. ನಾವು 300 ರೂಪಾಯಿ ಟಿಕೆಟ್ ತೊಗೊಂಡು 1000 ರೂಪಾಯಿ ಟಿಕೆಟ್ ತೊಗೊಂಡ್ರು ಒಂದೇ ಸೆಕೆಂಡು ದರ್ಶನ. ಅಲ್ಲಿಂದ ದರ್ಶನ ಮಾಡ್ಕೊಂಡು ಆಚೆ ಬಂದು ಇನ್ನೂ ಪ್ರಸಾದ ಕೊಡ್ತಾಯಿದ್ರು, ಪೊಂಗಲ್ ಕೊಟ್ಟಿದ್ರು, ಸಕ್ಕತ್ತಾಗಿತ್ತು. ನಾವು ಊಟ ಮಾಡಿದ್ರು ಕೂಡ ತಿಂದ್ವಿ, ಅಷ್ಟು ಚೆನ್ನಾಗಿತ್ತು. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಓಡಾಡಿಕೊಂಡು ಆಮೇಲೆ ಕಾರ್ ಪಾರ್ಕಿಂಗ್ ಮಾಡಿದ್ವಲ್ಲ ಅಲ್ಲಿ ಹೋದ್ವಿ. ನಮಗೆ 1 ಅವರ್ 1.5 ಅವರ್ ಒಳಗಡೆ ಎಲ್ಲ ದರ್ಶನ ಆಗೋಯಿತು. ಮಳೆ ಸ್ವಲ್ಪ ಹನಿ ಬೀಳ್ತಾ ಇತ್ತು, ಹಾಗಾಗಿ ಬೇಗ ಹೊರಟ್ಬಿಡೋಣ, ಮಾರ್ನಿಂಗ್ ಎಲ್ಲ ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿ ಹೊರಟಿದ್ವಿ. ಲೈಟಿಂಗ್ಸ್ ಮಾತ್ರ ಸಕ್ಕತ್ತಾಗಿತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈ ಮೈಸೂರು ದಸರಾಗೆ ಹೋಗೋಕ್ಕಾಗಿಲ್ಲ, ಹಾಗಾಗಿ ಇಲ್ಲೇ ಒಂದು ಸ್ವಲ್ಪ ನೋಡ್ಕೊಂಡ್ವಿ. ರೋಡ್ ಖಾಲಿ ಇತ್ತು ಅಂತೇಳಿ ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ಒಂದಷ್ಟು ಫೋಟೋ ಶೂಟ್ ಮಾಡ್ಕೊಂಡ್ವಿ. ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಸೀದಾ ನಾವು ಹೋಗಿದ್ದು ಬೆಂಗಳೂರಿಗೆ ಇವತ್ತಿನ ದಿನ. ಇಷ್ಟ ಎಲ್ರಿಗೂ ಓಕೆ ಬಾಯ್.